ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಎ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ GHPS ದೊಡ್ಡಮಗಳೂರಿನಲ್ಲಿ. ನಾನು ತೆಗೆದುಕೊಂಡಿರುವ ವಿಷಯ ಘನಾಕೃತಿಗಳು. ಘನಾಕೃತಿಗಳಲ್ಲಿ ಮುಖಗಳು, ಹೊಂಚುಗಳು, ಶೃಂಗಗಳನ್ನು ತಿಳಿಯುವುದು. ಘನಾಕೃತಿಗಳು ಎಂದರೆ ಮೂರು ಆಯಾಮದ ಆಕೃತಿಗಳನ್ನು ಘನಾಕೃತಿಗಳು ಎಂದು ಕರೆಯುತ್ತೇವೆ. ಆ ಮೂರು ಆಯಾಮದ ಆಕೃತಿಗಳು ಯಾವುವು ಎಂದರೆ ಉದ್ದ, ಅಗಲ, ಎತ್ತರ. ಈ ಮೂರು ಆಯಾಮಗಳನ್ನು ಹೊಂದಿದ್ದರೆ ಅವುಗಳನ್ನು ಘನಾಕೃತಿಗಳು ಎಂದು ಕರೆಯುತ್ತಾರೆ. ಮತ್ತು 2 ಆಯಾಮಗಳನ್ನು ಹೊಂದಿದ್ದರೆ ಅದನ್ನು ಸಮತಲಾಕೃತಿ ಎಂದು ಕರೆಯುತ್ತಾರೆ. ಇವಾಗ ಒಂದೊಂದಾಗಿ ತಿಳಿಯೋಣ. 1ನೇದು ಘನ, 2ನೇದು ಆಯತಘನ, 3ನೇದು ಸ್ತಂಭಾಕೃತಿ, 4ನೇದು ಶಂಕು, 5ನೇದು ಗೋಳ. ಈ 5 ಘನಾಕೃತಿಗಳ ಬಗ್ಗೆ ಇವತ್ತು ತಿಳಿಯೋಣ. 1ನೇದು ಘನ, ಇಂಗ್ಲಿಷ್ ಮರದಲ್ಲಿ ಮಾಡಿರುವ ಘನ. ಕಾರ್ಡ್ಬೋರ್ಡ್ ಶೀಟ್, ಡ್ರಾಯಿಂಗ್ ಶೀಟ್ ಇಂದ ಮಾಡಿರುವ ಘನ. ಇವಾಗ ಘನದಲ್ಲಿರುವ ಮುಖಗಳನ್ನು ನೋಡೋಣ. ಮುಖ ಎಂದರೆ ಒಂದು ಘನಾಕೃತಿಯ ಸಮತಲ ಮೇಲ್ಮೈಯನ್ನು ಮುಖ ಎನ್ನುವರು. ಇವಾಗ ಮುಖಗಳನ್ನು ನೋಡೋಣ. ಮೇಲೆ ಕೆಳಗೆ 2 ಮುಖ, ಮುಂದೆ ಹಿಂದೆ 2 ಮುಖ, ಎಡ ಬಲ 2 ಮುಖ. ಒಟ್ಟು 6 ಮುಖಗಳನ್ನು ನಾವು ಘನಾಕೃತಿಗಳಲ್ಲಿ ಕಾಣಬಹುದು. It has 6 faces. ಮತ್ತು ಇವಾಗ ಅಂಚುಗಳನ್ನು ತಿಳಿಯೋಣ. ಅಂಚು ಎಂದರೆ 2 ಮುಖಗಳನ್ನು ಜೋಡಿಸಿರುವ ರೇಖಾಖಂಡಕ್ಕೆ ಅಂಚು ಎನ್ನುವರು. ಮೇಲ್ಭಾಗದ ಅಂಚುಗಳು 1ನೇ ಅಂಚು, 2ನೇ ಅಂಚು, 3ನೇ ಅಂಚು, 4ನೇ ಅಂಚು. ಮೇಲ್ಭಾಗದ ಅಂಚುಗಳು 4. ಕೆಳಭಾಗದ ಅಂಚುಗಳು 1ನೇ ಅಂಚು, 2ನೇ ಅಂಚು, 3ನೇ ಅಂಚು, 4ನೇ ಅಂಚು. ಕೆಳಭಾಗದ ಅಂಚುಗಳು 4. 4 4 8. ಕಂಬಾಸಲಿನ ಅಂಚುಗಳು 1ನೇ ಅಂಚು, 2ನೇ ಅಂಚು, 3ನೇ ಅಂಚು, 4ನೇ ಅಂಚು. ಕಂಬಾಸಲಿನ ಅಂಚುಗಳು 4. 8 4 12. 12 ಅಂಚುಗಳನ್ನು ನಾವು ಘನದಲ್ಲಿ ಕಾಣಬಹುದು. It has 12 edges. ಇವಾಗ ಶೃಂಗಗಳನ್ನು ತಿಳಿಯೋಣ. ಶೃಂಗ ಎಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಂಚುಗಳನ್ನು ಬಂಧಿಸಿರುವ ಅಥವಾ ಸಂಧಿಸಿರುವ ಬಿಂದುವಿಗೆ ಶೃಂಗ ಎನ್ನುವರು. ಮೇಲ್ಭಾಗದ ಶೃಂಗಗಳು 1ನೇ ಶೃಂಗ, 2ನೇ ಶೃಂಗ, 3ನೇ ಶೃಂಗ, 4ನೇ ಶೃಂಗ. ಮೇಲ್ಭಾಗದ ಶೃಂಗಗಳು 4. ಕೆಳಭಾಗದ ಶೃಂಗಗಳು 1ನೇ ಶೃಂಗ, 2ನೇ ಶೃಂಗ, 3ನೇ ಶೃಂಗ, 4ನೇ ಶೃಂಗ. ಕೆಳಭಾಗದ ಶೃಂಗಗಳು 4. 4 4 8. 8 ಶೃಂಗಗಳನ್ನು ನಾವು ಚೌಕಘನದಲ್ಲಿ ಕಾಣಬಹುದು. It has 8 vertices. ಈಗ 2ನೇದಾಗಿ ಆಯತಘನ. ಇದು ಮರದಲ್ಲಿ ಮಾಡಿರುವ ಆಯತಘನ. ಇದು ಕಾರ್ಡ್ಬೋರ್ಡ್ ಶೀಟ್, ಡ್ರಾಯಿಂಗ್ ಶೀಟ್ ಇವುಗಳಿಂದ ಮಾಡಿರುವ ಆಯತಘನ. ಆಯತಘನದಲ್ಲಿರುವ ಮುಖಗಳನ್ನು ನೋಡೋಣ. ಮುಖ ಎಂದರೆ ಒಂದು ಘನಾಕೃತಿಯ ಸಮತಲ ಮೇಲ್ಮೈಯನ್ನು ಮುಖ ಎನ್ನುವರು. ಮುಖಗಳನ್ನು ನೋಡೋಣ. ಮೇಲೆ ಕೆಳಗೆ 2 ಮುಖ, ಮುಂದೆ ಹಿಂದೆ 2 ಮುಖ, ಎಡ ಬಲ 2 ಮುಖ. ಒಟ್ಟು 6 ಮುಖಗಳನ್ನು ನಾವು ಆಯತಘನದಲ್ಲಿ ಕಾಣಬಹುದು. It has 6 faces. ಇವಾಗ ಅಂಚುಗಳು. ಅಂಚು ಎಂದರೆ 2 ಮುಖಗಳನ್ನು ಜೋಡಿಸಿರುವ ರೇಖಾಖಂಡಕ್ಕೆ ಅಂಚು ಎನ್ನುವರು. ಮೇಲ್ಭಾಗದ ಅಂಚುಗಳು 1ನೇ ಅಂಚು, 2ನೇ ಅಂಚು, 3ನೇ ಅಂಚು, 4ನೇ ಅಂಚು. ಮೇಲ್ಭಾಗದ ಅಂಚುಗಳು 4. ಕೆಳಭಾಗದ ಅಂಚುಗಳು 1ನೇ ಅಂಚು, 2ನೇ ಅಂಚು, 3ನೇ ಅಂಚು, 4ನೇ ಅಂಚು. ಮೇಲೆ ಕೆಳಗೆ 4 4 8 ಅಂಚು. ಇವಾಗ ಸ್ತಂಭಾಕೃತಿ. ಕಂಬಾಸಲಿನ ಅಂಚುಗಳು 1ನೇ ಅಂಚು, 2ನೇ ಅಂಚು, 3ನೇ ಅಂಚು, 4ನೇ ಅಂಚು. 8 4 12. 12 ಅಂಚುಗಳನ್ನು ನಾವು ಆಯತಘನದಲ್ಲಿ ಕಾಣಬಹುದು.
It has 12 edges. ಇವಾಗ ಶೃಂಗಗಳನ್ನು ನೋಡೋಣ. ಶೃಂಗ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅಂಚುಗಳನ್ನು ಬಂಧಿಸಿರುವ ಅಥವಾ ಸಂಧಿಸಿರುವ ಬಿಂದುವಿಗೆ ಶೃಂಗ ಎನ್ನುವರು. ಮೇಲ್ಭಾಗದ ಶೃಂಗಗಳು: ಒಂದನೇ ಶೃಂಗ, ಎರಡನೇ ಶೃಂಗ, ಮೂರನೇ ಶೃಂಗ, ನಾಲ್ಕನೇ ಶೃಂಗ. ಮೇಲ್ಭಾಗದ ಶೃಂಗಗಳು 4. ಕೆಳಭಾಗದ ಶೃಂಗಗಳು: ಒಂದನೇ ಶೃಂಗ, ಎರಡನೇ ಶೃಂಗ, ಮೂರನೇ ಶೃಂಗ, ನಾಲ್ಕನೇ ಶೃಂಗ. ಕೆಳಭಾಗದ ಶೃಂಗಗಳು 4. 4 4 8 ಶೃಂಗಗಳನ್ನು ನಾವು ಆಯತಗಣದಲ್ಲಿ ಕಾಣಬಹುದು. ಇಟ್ ಹ್ಯಾಸ್ ಎ ವರ್ಟೆಕ್ಸಸ್. ಈ ಸ್ತಂಭಾಕೃತಿ, ಇದು ಮರದಲ್ಲಿ ಮಾಡಿರುವ ಸ್ತಂಭಾಕೃತಿ. ಇದು ಡ್ರಾಯಿಂಗ್ ಶೀಟ್, ಕಾರ್ಡ್ಬೋರ್ಡ್ ಶೀಟ್ ಇಂದ ಮಾಡಿರುವ ಸ್ತಂಭಾಕೃತಿ. ಸ್ತಂಭಾಕೃತಿಯಲ್ಲಿರುವ ಮುಖಗಳನ್ನು ನಾವು ನೋಡೋಣ. ಮೇಲೆ ಒಂದು ಸಂಕ್ರಮಕ, ಕೆಳಗೆ ಒಂದು ಸಂಕ್ರಮಕ, ಮಧ್ಯದಲ್ಲಿರುವ ಒಂದು ವಕ್ರಮುಖ. ಒಟ್ಟು 3 ಮುಖಗಳನ್ನು ನಾವು ಸ್ತಂಭಾಕೃತಿಯಲ್ಲಿ ಕಾಣಬಹುದು. ಇಟ್ ಹ್ಯಾಸ್ 3 ಫೇಸಸ್. ಅಂಚುಗಳನ್ನು ನೋಡೋಣ. ಅಂಚು ಎಂದರೆ ಎರಡು ಮುಖಗಳನ್ನು ಜೋಡಿಸಿರುವ ರೇಖಾಖಂಡಕ್ಕೆ ಅಂಚು ಎನ್ನುವರು. ಮೇಲ್ಭಾಗದ ಅಂಚು ಒಂದು, ಕೆಳಭಾಗದ ಅಂಚು. ಒಟ್ಟು 2 ಅಂಚುಗಳನ್ನು ನಾವು ಸ್ತಂಭಾಕೃತಿಯಲ್ಲಿ ಕಾಣಬಹುದು. ಯಾವ ವಿಧದ ಅಂಚು ಅದು ಯಾವ ವಿಧದ ಅಂಚು? ನೇರ ಅಂಚೋ ವಕ್ರ ಅಂಚೋ? ವಕ್ರೀಯ ಅಂಚು. ಇದಕ್ಕೆ ಶೃಂಗ ಇರುವುದಿಲ್ಲ, ಏಕೆಂದರೆ 2 ಅಥವಾ ಎರಡಕ್ಕಿಂತ ಹೆಚ್ಚು ಅಂಚುಗಳು ಬಂಧಿಸಿರುವುದಿಲ್ಲ ಅಥವಾ ಸಂಧಿಸಿರುವುದಿಲ್ಲ. ಇದಕ್ಕೆ ಶೃಂಗ ಇರುವುದಿಲ್ಲ. ನಾಲ್ಕನೆಯದಾಗಿ ಶಂಕು. ಇದು ಮರದಲ್ಲಿ ಮಾಡಿರುವ ಶಂಕು. ಇದು ಡ್ರಾಯಿಂಗ್ ಶೀಟ್, ಕಾರ್ಡ್ಬೋರ್ಡ್ ಶೀಟ್ ಇಂದ ಮಾಡಿರುವ ಶಂಕು. ಶಂಕುವಿನಲ್ಲಿರುವ ಮುಖಗಳನ್ನು ನಾವು ನೋಡೋಣ. ಒಂದು ಸಮತಲ ಮುಖ, ಒಂದು ವಕ್ರಮುಖ. ಇದಕ್ಕೆ 2 ಮುಖಗಳು ಇರುತ್ತದೆ. ಇಟ್ ಹ್ಯಾಸ್ 2 ಫೇಸಸ್. ಅಂಚುಗಳನ್ನು ನೋಡೋಣ. ಒಂದು ವಕ್ರೀಯ ಅಂಚು. ಇಟ್ ಹ್ಯಾಸ್ 1 ಎಡ್ಜ್. ಶೃಂಗ ನೋಡೋಣ. ಇದಕ್ಕೆ 1 ಶೃಂಗ ಇರುತ್ತದೆ. ಇಟ್ ಹ್ಯಾಸ್ 1 ವರ್ಟೆಕ್ಸ್. ಈಗ 5ನೇದಾಗಿ ಗೋಳ. ಇದು ಮರದಲ್ಲಿ ಮಾಡಿರುವ ಗೋಳ. ಇದು ಡ್ರಾಯಿಂಗ್ ಶೀಟ್, ಕಾರ್ಡ್ಬೋರ್ಡ್ ಶೀಟ್ ಇಂದ ಮಾಡಿರುವ ಗೋಳ. ಗೋಳದಲ್ಲಿರುವ ಮುಖಗಳನ್ನು ನಾವು ನೋಡೋಣ. ಒಂದು ವಕ್ರಮುಖ. ಇದು ಒಂದು ವಕ್ರಮುಖ. It has 1 face. ಇದಕ್ಕೆ ಅಂಚುಗಳು ಇರುವುದಿಲ್ಲ, ಏಕೆಂದರೆ 2 ಮುಖಗಳನ್ನು ಜೋಡಿಸಿರುವ ರೇಖಾಖಂಡ ಇರುವುದಿಲ್ಲ. ಇದಕ್ಕೆ ಅಂಚು ಇರುವುದಿಲ್ಲ ಮತ್ತು ಶೃಂಗ ಇರುವುದಿಲ್ಲ, ಏಕೆಂದರೆ 2 ಅಥವಾ ಎರಡಕ್ಕಿಂತ ಹೆಚ್ಚು ಅಂಚುಗಳು ಬಂಧಿಸಿರುವುದಿಲ್ಲ ಅಥವಾ ಸಂಧಿಸಿರುವುದಿಲ್ಲ. ಇದಕ್ಕೆ ಶೃಂಗ ಇರುವುದಿಲ್ಲ. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.